ನಮಸ್ಕಾರ ವೀಕ್ಷಕರೇ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ 6ನೇ ತರಗತಿ ಪ್ರವೇಶಕ್ಕಾಗಿ ಅರ್ಜಿ ಸಲ್ಲಿಸಿ ಪರೀಕ್ಷೆ ಯಾವಾಗ ಎಂದು ಕಾಯ್ತಿದ್ದೀರಾ? ಹಾಗಾದರೆ ನಿಮಗೊಂದು ಬ್ರೇಕಿಂಗ್ ನ್ಯೂಸ್. ಹೌದು, ಸರ್ಕಾರದಿಂದ ಅಧಿಕೃತ ಒಂದು ಮಾಹಿತಿ ಬಿಡುಗಡೆಯಾಗಿದೆ. ಆದರೆ ಕೇವಲ ಪರೀಕ್ಷೆ ದಿನಾಂಕ ತಿಳಿದುಕೊಂಡರೆ ನಿಮ್ಮ ಮಗುವಿಗೆ ಸೀಟು ಸಿಗುತ್ತಾ? ಖಂಡಿತ ಇಲ್ಲ. ಈ ಬಾರಿ ಪೈಪೋಟಿ ಎಷ್ಟಿದೆ ಗೊತ್ತಾ? ನಿಮ್ಮ ಊಹೆಗೂ ನಿಲುಕದಷ್ಟು ಅರ್ಜಿಗಳು ಸಲ್ಲಿಕೆಯಾಗಿವೆ. ಹಾಗಾಗಿ ಈ ವಿಡಿಯೋನ ನಾವು ಕೇವಲ ಪರೀಕ್ಷೆ ದಿನಾಂಕ ಮಾತ್ರವಲ್ಲದೆ ಈ ಬಾರಿಯ ಕಾಂಪಿಟೇಷನ್ ಹೇಗಿದೆ, ಕೊನೆಯ ಗಳಿಗೆಯಲ್ಲಿ ನಿಮ್ಮ ಮಗು ಹೇಗೆ ಓದಬೇಕು, ಪರೀಕ್ಷಾ ಕೇಂದ್ರದಲ್ಲಿ ಮಕ್ಕಳು ಮಾಡುವ ಆ ಒಂದು ದೊಡ್ಡ ತಪ್ಪು ಯಾವುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಿದ್ದೇನೆ. ನಿಮ್ಮ ಮಗುವಿನ ಭವಿಷ್ಯದ ದೃಷ್ಟಿಯಿಂದ ಇದೊಂದು ಅತಿ ಮುಖ್ಯವಾದ ವಿಡಿಯೋ. ಎಲ್ಲಿಯೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೆ ನೋಡಿ ಅಂತ ಹೇಳ್ತಾ, ಇನ್ನು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮೊದಲಿಗೆ ಈ ಬಾರಿ ಪೈಪೋಟಿ ಬಗ್ಗೆ ನೋಡೋದಾದ್ರೆ ವೀಕ್ಷಕರೇ, ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ರಾಜ್ಯಾದ್ಯಂತ ಬರೋಬ್ಬರಿ 72,918 ವಿದ್ಯಾರ್ಥಿಗಳು ಈ ಪರೀಕ್ಷೆಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಹೌದು, 72,000ಕ್ಕೂ ಹೆಚ್ಚು ಮಂದಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇಷ್ಟೊಂದು ಡಿಮ್ಯಾಂಡ್ ಯಾಕೆ ಗೊತ್ತಾ? ಏಕೆಂದರೆ ಒಮ್ಮೆ ನಿಮ್ಮ ಮಗು ಈ ಪರೀಕ್ಷೆ ಪಾಸ್ ಮಾಡಿದರೆ 6ನೇ ತರಗತಿಯಿಂದ 10ನೇ ತರಗತಿವರೆಗೆ ಸಂಪೂರ್ಣ ಉಚಿತ ಇಂಗ್ಲಿಷ್ ಮಾಧ್ಯಮ ಶಿಕ್ಷಣ ಸಿಗುತ್ತದೆ. ಊಟ, ವಸತಿ, ಸಮವಸ್ತ್ರ, ಪುಸ್ತಕಗಳು ಎಲ್ಲವೂ ಸರ್ಕಾರದ ವತಿಯಿಂದಲೇ ಉಚಿತ. ಅತ್ಯುತ್ತಮ ಲ್ಯಾಬ್, ನುರಿತ ಶಿಕ್ಷಕರಿಂದ ಬೋಧನೆ ನಡೆಯುತ್ತೆ. ಹಾಗಾಗಿ ಇಂತಹ ಪ್ರತಿಷ್ಠಿತ ಶಾಲೆಗಳ ಪ್ರವೇಶ ಪಡೆಯಬೇಕೆಂದರೆ ಕೇವಲ ಶಾಲಾ ಪುಸ್ತಕದಲ್ಲಿ ಪಾಸ್ ಆದಂತೆ ಓದಿದರೆ ಸಾಲದು. ಇದೊಂದು ಸ್ಪರ್ಧಾತ್ಮಕ ಪರೀಕ್ಷೆ. ಇಲ್ಲಿ ಪ್ರತಿಯೊಂದು ಅಂಕವು ಮುಖ್ಯವಾಗಿರುತ್ತೆ. ಹಾಗಾದರೆ ಈಗಿರುವ ಕಡಿಮೆ ಸಮಯದಲ್ಲಿ ತಯಾರಿ ಹೇಗೆ ಮಾಡಬೇಕನ್ನೋದಾದ್ರೆ, ಮುಖ್ಯವಾಗಿ 5ನೇ ತರಗತಿಯ ಪಠ್ಯಕ್ರಮದ ಮೇಲೆಯೇ ಪ್ರಶ್ನೆಗಳು ಇರುತ್ತವೆ. ಕನ್ನಡ, ಇಂಗ್ಲಿಷ್, ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ. ಇದರ ಜೊತೆಗೆ ಮಾನಸಿಕ ಸಾಮರ್ಥ್ಯ ಬಹಳ ಮುಖ್ಯ. ಗಣಿತದಲ್ಲಿ ಮುಖ್ಯವಾಗಿ ನೋಡೋದಾದರೆ ಭಿನ್ನರಾಶಿ, ಲಸ, ಮೊಸ, ಶೇಕಡಾವಾರು ಲೆಕ್ಕಗಳು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಹಾಗೆ ಭಾಷಾ ವಿಚಾರದಲ್ಲಿ ಬಂದ್ರೆ ವ್ಯಾಕರಣ ಮತ್ತು ಪ್ಯಾರಾಗ್ರಾಫ್ ಓದಿ ಉತ್ತರಿಸುವ ಪ್ರಶ್ನೆಗಳ ಕಡೆ ಗಮನ ಹರಿಸಬೇಕಾಗತ್ತೆ. ಮನೆಯಲ್ಲಿ ಪ್ರತಿದಿನ ಕನಿಷ್ಠ 2 ರಿಂದ 3 ಗಂಟೆಗಳ ಕಾಲ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸುವ ಅಭ್ಯಾಸ ಮಾಡಿ. ಇದರಿಂದ ಟೈಮ್ ಮ್ಯಾನೇಜ್ಮೆಂಟ್ ಸುಲಭವಾಗುತ್ತೆ. ವೀಕ್ಷಕರೇ, ಈಗ ನೀವು ಕಾತುರದಿಂದ ಕಾಯುತ್ತಿರುವ ಆ ಮುಖ್ಯವಾದ ಮಾಹಿತಿಗೆ ಬರೋಣ. ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಅಧಿಕೃತ ಒಂದು ಪ್ರಕಟಿತವಾದಂತಹ ಮಾಹಿತಿ ಏನಂದ್ರೆ, 2026-27ನೇ ಸಾಲಿನ 6ನೇ ತರಗತಿಯ ಪ್ರವೇಶ ಪರೀಕ್ಷೆ ದಿನಾಂಕ ಇದೀಗ ನಿಗದಿಯಾಗಿದೆ. ನಿಮ್ಮ ಕ್ಯಾಲೆಂಡರ್ ನಲ್ಲಿ ಈ ದಿನಾಂಕವನ್ನು ತಪ್ಪದೆ ಮಾಡಿಟ್ಟುಕೊಳ್ಳಿ. ಪರೀಕ್ಷೆಯು ಏಪ್ರಿಲ್ 12, 2026ರಂದು ಭಾನುವಾರ ನಡೆಯಲಿದೆ. ಮತ್ತೊಮ್ಮೆ ಹೇಳ್ತೀನಿ, ಏಪ್ರಿಲ್ 12, 2026 ಭಾನುವಾರ. ಈಗ ನಿಮ್ಮ ಪರೀಕ್ಷೆಗೆ ಎಷ್ಟು ದಿನ ಸಮಯಾವಕಾಶ ಇದೆ ಎಂದು ಲೆಕ್ಕ ಹಾಕಿಕೊಳ್ಳಿ. ಇಂದಿನಿಂದಲೇ ಒಂದು ಸ್ಟಡಿ ಪ್ಲಾನ್ ಮಾಡಿ ಓದಲು ಶುರು ಮಾಡಿ. ಪರೀಕ್ಷಾ ದಿನಾಂಕವನ್ನು ಗೊತ್ತಾಯ್ತು, ಆದ್ರೆ ಹಾಲ್ ಟಿಕೆಟ್ ಯಾವಾಗ ಸಿಗುತ್ತೆ? ಪರೀಕ್ಷೆ ಸುಮಾರು 1 ವಾರ ಅಥವಾ 10 ದಿನಗಳ ಮೊದಲು ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರಬಹುದು, ಅಥವಾ ಅಧಿಕೃತ ವೆಬ್ಸೈಟ್ ನಲ್ಲಿ ಹೋಗಿ ನೀವು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಅದು ಬಿಡುಗಡೆ ಆದ ತಕ್ಷಣ ಅದನ್ನು ಹೇಗೆ ಡೌನ್ಲೋಡ್ ಮಾಡೋದು ಎಂಬುದರ ಬಗ್ಗೆ ಇದೇ ಚಾನೆಲ್ ನಲ್ಲಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ, OMR ಶೀಟ್. ಬಹಳಷ್ಟು ಮಕ್ಕಳು ಉತ್ತರ ಗೊತ್ತಿದ್ದರೂ OMR ಶೀಟ್ ನಲ್ಲಿ ರೌಂಡ್ ಮಾಡುವಾಗ ತಪ್ಪು ಮಾಡ್ತಾರೆ. ದಯವಿಟ್ಟು ಸ್ಟೇಷನರಿ ಅಂಗಡಿಯಲ್ಲಿ OMR ಶೀಟ್ ಜೆರಾಕ್ಸ್ ಅನ್ನ ತೆಗೆದುಕೊಂಡು ಮನೆಯಲ್ಲಿ ಮಕ್ಕಳಿಗೆ ನೀಲಿ ಅಥವಾ ಕಪ್ಪು ಬಣ್ಣದ ಬಾಲ್ ಪಾಯಿಂಟ್ ಪೆನ್ ಅನ್ನ ಬಳಸಿ ಪ್ರಾಕ್ಟೀಸ್ ಮಾಡಲು ಶುರು ಮಾಡಿ. ಕೊನೆಯದಾಗಿ ಎಲ್ಲಾ ಪಾಲಕರಿಗೂ ನನ್ನೊಂದು ವಿನಂತಿ, 72,000 ಅರ್ಜಿಗಳು ಬಂದಿವೆ ಎಂದು ನೀವಾಗಲಿ ಮಕ್ಕಳಾಗಲಿ ಭಯಪಡುವ ಅಗತ್ಯವಿಲ್ಲ. ಸರಿಯಾದ ಮಾರ್ಗದರ್ಶನ ಮತ್ತು ಶ್ರಮವಿದ್ದರೆ ಯಶಸ್ಸು ಖಂಡಿತ ಸಿಗುತ್ತದೆ. ಮಕ್ಕಳ ಮೇಲೆ ಒತ್ತಡ ಹೇರದೆ ಅವರಿಗೆ ಆತ್ಮವಿಶ್ವಾಸ ತುಂಬಿ. ವೀಕ್ಷಕರೇ, ಇದಾಗಿತ್ತು ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯ ಕಂಪ್ಲೀಟ್ ಮಾಹಿತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಈಗಲೇ ಒಂದು ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, 5ನೇ ತರಗತಿಯಲ್ಲಿ ಓದುತ್ತಿರುವ ಮಕ್ಕಳಿಗೂ ಎಲ್ಲ ಪೋಷಕರಿಗೂ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಈ ರೀತಿ ನವೋದಯ, ಮೊರಾರ್ಜಿ ಆದರ್ಶ ವಿದ್ಯಾಲಯ ಪರೀಕ್ಷೆಗಳ ಅತ್ಯುತ್ತಮ ಮಾರ್ಗದರ್ಶನ ಮತ್ತು ನಿಖರ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದೇ ಪ್ರಶ್ನೆಗಳಿದ್ದರೂ ಕಮೆಂಟ್ ಮಾಡಿ. ಎಲ್ಲ ವಿದ್ಯಾರ್ಥಿಗಳಿಗೂ ಶುಭವಾಗಲಿ. ಆಲ್ ದ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.